Then, once again, I'll call you as a failure CM because you failed in the whole Rajkumar abduction issue. Where did I fail? Where did you succeed? Well, I got Rajkumar out. By paying I got it back. I got him. I got him back. By paying 10 crores, a money which you got from Telgi. It's ridiculous. That was how quoted by Sangram Singh, an officer of your government. It is ridiculous. It is preposterous. It's obnoxious. Right. A Sangram Singh, a petty officer, Yeah. who is he in jail or is he out? Right, a petty officer was always with you. Is he in jail or is he out? He's out. He's out? Yeah. Okay. Right. Then you better interview him. Right. So do you think the thing which he has said is wrong? Absolutely. Right. If he says it outside, I will sue him for defamation. Is it? I'll Then I will send a lawyer's notice tomorrow. Give it to me. Right, I'll give it to you. I will send him a notice tomorrow. Absolutely, I will give it to you. Yep. And let me read Thank this. you so much. No, don't read it. Then I will have to haul you also for contempt. Yeah, it's a reading of a quote. That's it. Okay. It was quoted here. Yeah. ಏನಂದ್ರೆ ಇಲ್ಲಿ ಹೇಳ್ತಾರೆ ಅದೇ ಸ್ಪಷ್ಟವಾಗಿ. ಸಂಗ್ರಾಮ್ ಸಿಂಗ್ ನನಗೆ ದುಡ್ಡು ಕೊಟ್ಟರು, ತೆಲುಗಿಂದ ದುಡ್ಡು ಕೊಟ್ಟು ಹೌದು. ನಾನು ಅದನ್ನು ರಾಜ್ಕುಮಾರ್ಗೆ ವೀರಪ್ಪನಿಗೆ ಕಳಿಸ್ಕೊಟ್ಟೆ ಅಂತೇಳಿ. ಹೌದು. ಹೌದಾ? ಹೌದು. ಅದು ಬೇಡ, ಡಿಫಮೇಷನ್ ಕೇಸ್ ಆಗ್ತದೆ. ಸೊ ಇದು ಏನು ಹೇಳೋದು ಬೇಡ ಅಂತೀರಾ? ಇದು ನಿಜಾನ ಸುಳ್ಳ? ಸುಳ್ಳು, ಅಪ್ಪಟ ಸುಳ್ಳು. ರೈಟ್. ಇದೇ ಮಾತನ್ನು ಸಿದ್ಧಾರ್ಥ್ ಇರ್ಬೋದು ಅಥವಾ 10 ಕೋಟಿ ಇರ್ಬೋದು, 8ರಿಂದ 10 ಬಾಕ್ಸು, ಇದೇ 10 ಕೋಟಿ. ಯಾರೋ ಒಬ್ಬ ಪೊಲೀಸ್ ಆಫೀಸರ್ ಒಂದು ಪುಸ್ತಕ ಬರೆದಿದ್ದ, ಅದು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಈಗ. ಯಾರೋ ಒಬ್ಬ ಪೊಲೀಸ್ ಆಫೀಸರ್ ಅಲ್ಲ, ಫಾರ್ ಯರ್ ಕೈಂಡ್ ಇನ್ಫಾರ್ಮೇಷನ್, ಅವರು ಡಿಜಿ ಆಗಿದ್ದವರು, IGP ಆಗಿದ್ದವರು. ನಾನೇ ಡಿಜಿ ಮಾಡಿದ್ದೆ ಅಂತ ಕಾಣುತ್ತೆ. ನೀವು ಮಾಡಿದ್ದಲ್ಲ, ಅವ್ರು ಫೈಟ್ ಮಾಡಿ ಅವ್ರ ಕೇಸ್ನ ಗೆದ್ದಿದ್ದು ಅನ್ಕೊಂಡಿದ್ದೀನಿ. ಸೊ ಅವರು ಈ ತರ ಕಾಣಿಸ್ತಾರೆ. There again you are wrong. On fact. Yeah. On fact you are wrong. Dinakar I made him Director General of Police. Yeah. That is the biggest mistake I committed as the Chief Minister. Right. But ಅವರು ಕೂಡ ಹೇಳ್ತಾರೆ ನಿಮ್ಮ ಜೊತೆ ಅವ್ರೀಗ ಈಸ್ ಫೇಸಿಂಗ್ ಡಿಫಮೇಷನ್ ಚಾರ್ಜಸ್. ಬಟ್ ಅವ್ರು ಕೋಟ್ ಮಾಡ್ತಾರೆ, ಒನ್ಸ್ ಅಗೇನ್ ಅದೇ ಕೋಟ್ ಮಾಡ್ತಾರೆ ಅವ್ರು ಕೂಡ. 2 ಸಲ ಮರ್ಸಿಡೀಸ್ ಬೆಂಜ್ ಕಾರ್ ಬಂತು, ಬೆಂಜ್ ಇಲ್ಲ ಹಾಗೆ ಇಲ್ಲ, ಬೆಂಜ್ ಅದು ನನಗೆ ಗೊತ್ತಿಲ್ಲ ಅದೆಲ್ಲ. SM ಕೃಷ್ಣ 5 ಕೋಟಿ ರೂಪಾಯಿಗಳನ್ನ ಗೋಪಾಲ್ ಮೂಲಕ ಕಳಿಸಿದ್ದಾರೆ ಅಂತ ಹೇಳ್ತಾರೆ. ಸೊ ಇದು 2 ಅಂಶಗಳು, 2 ಒಂದಕ್ಕೊಂದು ರಿಲೇಟ್ ಆಗುತ್ತೆ. ಆದರೆ ನೀವು ಸಂಗ್ರಾಮ್ ಸಿಂಗ್ ಅವ್ರನ್ನು ಗೊತ್ತಿಲ್ಲ ಅಂತ ಹೇಳ್ತೀರಾ. ಯಾರು ನಿಮ್ಮ ಜೊತೆ ಕೆಲಸ ಮಾಡಿದ್ರು, ಒಬ್ಬ DGನ ಆ ವ್ಯಕ್ತಿ ಯಾರು, ಅವ್ರ ಹೆಸರೇ ಮರ್ತಿದ್ದೀನಿ ಅಂತ ಹೇಳ್ತೀರಾ. ಸೊ ಕೃಷ್ಣ ಅವರು ಎಲ್ಲೋ ಒಂದು ಕಡೆ ಸತ್ಯನ ಮರೆಮಾಚ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ. ರಾಜ್ಕುಮಾರ್ ಅವ್ರನ್ನ ವಾಪಸ್ ಕರೆಸ್ಕೊಂಡು ಬರಬೇಕಾಗಿರ್ತಕ್ಕಂಥದ್ದು ನನ್ನ ಧರ್ಮ, ನನ್ನ ಕರ್ತವ್ಯ ಹಾಗೆ ಅಂಥೇಳಿ ನಾನು ಪ್ರಯತ್ನಗಳನ್ನು ಮಾಡಿದೆ. ಆ ಪ್ರಯತ್ನದಲ್ಲಿ ಯಶಸ್ವಿ ಆದೆ. ಹೇಗೆ ಯಶಸ್ವಿ ಆದೆ ಅನ್ನುವುದರ ಬಗ್ಗೆ ಈ ವ್ಯಾಖ್ಯಾನಗಳೆಲ್ಲವೂ ಕೂಡ ಬಂದಿವೆ. ಹೌದು. ಅಷ್ಟಕ್ಕೆ ಅದನ್ನು ಬಿಟ್ಟು